ಯಡಿಯೂರಪ್ಪ ಅಂದ್ರೆ ಬಿಜೆಪಿ ಅಂದ್ರೆ ಯಡಿಯೂರಪ್ಪನವರು. ನಾವು ಮುಸಲ್ಮಾನ್ ಆಗಿ ಹೇಳ್ತಾ ಇದ್ದೀವಿ. BS ಯಡಿಯೂರಪ್ಪನವರು ಅದ್ಭುತ ರಾಜಕಾರಣಿಗಳು. ಯಡಿಯೂರಪ್ಪ ಅವ್ರಿಗೆ ನಮ್ಮ ಕಮ್ಯುನಿಟಿಲಿ ತುಂಬಾ ಪ್ರೀತಿಸೋರು ಎಲ್ಲಾರು. ವೈರಸ್ ಅಂತ ಹೆಸರು ಕೊಟ್ಟಿದ್ದಕ್ಕೆ ಅದಕ್ಕೆ ಇಮಿಡಿಯೇಟ್ ಅವರು ಯಾರು ಈ ತರ ಮಾತುಗಳು ಆಡ್ಬಾರ್ದು ಅಂತ ಹೇಳಿ ವಾರ್ನ್ ಮಾಡಿ ಅದು ಎಲ್ಲಾ ಮುಸಲ್ಮಾನರಿಗೆ ಮನ್ಸಿಗೆ ಹಿಡಿತು ಮಾತು. ಆದ್ರೆ ಯಡಿಯೂರಪ್ಪನ ತರ ಧೈರ್ಯ ಯಾರಿಗೂ ಬರಲ್ಲ. ಬರೀ ಬಾಯಿ ಮಾತಿಂದ ಹೇಳೋರು ಎಲ್ರು, ಹೃದಯದಿಂದ ಹೇಳೋರು ಯಡಿಯೂರಪ್ಪನವರು. ಶಾದಿ ಮಹಲ್ ಯೋಜನೆಗಳು, ಮತ್ತೆ ಶಾಲೆ ಉರ್ದು ಸ್ಕೂಲ್ ಯೋಜನೆಗಳಿಗೆ, ಹಜ್ ಭವನಕ್ಕೆ, ಎಲ್ಲದಕ್ಕೂ ಅವ್ರ ಕೊಡುಗೆ ಇದೆ. ಕರ್ನಾಟಕ ವಕ್ಫ್ ಬೋರ್ಡ್ ಅಲ್ಲಿ ಅವರು ತುಂಬಾ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ನ ತಂದ್ರು, ಭಾಗ್ಯಲಕ್ಷ್ಮಿ ಸ್ಕೀಮ್ಸ್ ಗಳೆಲ್ಲ ತಂದ್ರು, ವುಮೆನ್ಸ್ ಗೆ ಪೆನ್ಷನ್ಸ್. ಇಡೀ ಕರ್ನಾಟಕ ಮುಸ್ಲಿಂ ಬಾಂಧವರ ಕಡೆಯಿಂದ ಅವ್ರಿಗೆ ನಾವು ಶುಭಾಶಯಗಳು ಹೇಳ್ತೀವಿ. ವೀಕ್ಷಕರೇ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್. ಯಡಿಯೂರಪ್ಪ ಅವರು ರಾಜಕೀಯಕ್ಕೆ ಪಾದಾರ್ಪಣೆ ಮಾಡಿ ಅವರ ಸಕ್ಸಸ್ಫುಲ್ ಜರ್ನಿಗೆ 50 ವರ್ಷಗಳು ಸಂಪೂರ್ಣವಾಗ್ತಾ ಇದೆ. ಈ ವಿಚಾರವಾಗಿ ಮಾತಾಡಿಸುವಂಥ ನಿಟ್ಟಿನಲ್ಲಿ ಅನೇಕ ಸಮುದಾಯಗಳನ್ನು ನಾನು ಮಾತಾಡಿಸುವಂತಹ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ಇವತ್ತು ಒಂದು ಚಂದ್ರಗಿರಿ ಪಾರ್ಕ್ ಅಂತ ಹೇಳಿ ನಾಗರಬಾವಿ ವ್ಯಾಪ್ತಿಯಲ್ಲಿದೆ. ಸೊ ಪಾರ್ಕಿಗೆ ಬಂದಿದ್ದೀನಿ, ಜನರನ್ನು ಮಾತಾಡಿಸೋಣ. ಬಹುಶಃ ಮುಸ್ಲಿಂ ಸಮುದಾಯದವರು ಅನ್ಸುತ್ತೆ. ಓಕೆ ಸರ್, ನಮಸ್ಕಾರ, ಹೇಗಿದ್ದೀರಿ? ಸರ್ ಚೆನ್ನಾಗಿದೆ ಸರ್. ಓಕೆ, ಬಂದ್ಬಿಡಿ ಸರ್, ಈ ಕಡೆ ಬಂದ್ಬಿಡಿ. ಓಕೆ, ಏನನ್ಸುತ್ತೆ ಸರ್ ಯಡಿಯೂರಪ್ಪ ಅವ್ರ ಬಗ್ಗೆ? ಏನನ್ಸುತ್ತೆ ತಮಗೆ, ನಮ್ಮ ಒಪಿನಿಯನ್? ಸನ್ಮಾನ್ಯ ಶ್ರೀ ಯಡಿಯೂರಪ್ಪ ಅವ್ರ ಬಗ್ಗೆ ಮಾತಾಡಬೇಕಾದ್ರೆ ಹಲವಾರು ಮಾತಾಡ್ಬೋದು. ಓಕೆ, ಯಾಕೆಂದ್ರೆ ಅಂತ ಮಹಾನ್ ಭಾವರು ಮತ್ತೆ ಸಿಕ್ಕೋದು ನಮ್ ಕಷ್ಟ ಇದೆ ಈ ಕಾಲದಲ್ಲಿ. BS ಯಡಿಯೂರಪ್ಪನವರು ಬಹಳ ಚಿಕ್ಕ ವಯಸ್ಸಲ್ಲಿ ಅವರು ರಾಜಕೀಯ ಪ್ರವೇಶ ಮಾಡಿದ್ದಾರೆ. ಸೈಕಲ್ ತುಳಿದು ಮತ್ತೆ ರಾಜಕೀಯಕ್ಕೆ ಬಂದವರು ಅಂದ್ರೆ ಮಹಾನ್ ಭಾವರು ಯಡಿಯೂರಪ್ಪನವರು. ಮತ್ತೆ ಬಹಳ ಹಲವಾರು ಅವರು CM ಆದಾಗ ಹಲವಾರು ಬಜೆಟ್ಗಳು ನಮ್ಮ ಸರ್ಕಾರದಲ್ಲಿ ಕೊಟ್ಟಿದ್ದಾರೆ ಮುಸ್ಲಿಂ ಸಮುದಾಯಕ್ಕೆ. ಶಾದಿ ಮಹಲ್ ಯೋಜನೆಗಳು, ಮತ್ತೆ ಶಾಲೆ ಉರ್ದು ಸ್ಕೂಲ್ ಯೋಜನೆಗಳಿಗೆ, ಹಜ್ ಭವನಕ್ಕೆ, ಎಲ್ಲದಕ್ಕೂ ಅವ್ರ ಕೊಡುಗೆ ಇದೆ. ಬಹಳ ಹೇಳ್ಬೇಕಾಗತ್ತೆ, ಬಹಳ ಹೆಮ್ಮೆಯಿಂದ ಹೇಳ್ಬೇಕಾಗತ್ತೆ. ಈ ಸಂದರ್ಭದಲ್ಲಿ ರಾಜಕೀಯ ವ್ಯಕ್ತಿಗಳು ನಮ್ಗೆ ಇಷ್ಟ ಇರೋದಂದ್ರೆ V ಸೋಮಣ್ಣ ಅವರು, ಯಡಿಯೂರಪ್ಪನವರು, ಅಟಲ್ ಬಿಹಾರಿ ವಾಜಪೇಯಿನವರು. ಅಂತವ್ರನ್ನ ಕಳ್ಕೊಂಡು ಈ ಕರ್ನಾಟಕ ಎಲ್ಲೋ ಒಂದ್ ಕಡೆ ಈ ಮಟ್ಟಕ್ಕೆ ಬಂದ್ ಬಿದ್ದಿದೆ. ಅದಕ್ಕೆ ಬೇಜಾರಾಗತ್ತೆ. ನನಗೆ ಬಹಳ ಆಶ್ಚರ್ಯ ಆಗುತ್ತಪ್ಪ, ನೀವು ಮುಸಲ್ಮಾನರು ಬಿಜೆಪಿಗೆ ಸಪೋರ್ಟ್ ಮಾಡ್ತಿರಲ್ಲ ಅಂತ. ಇಲ್ಲ ಮುಸಲ್ಮಾನು ಎಲ್ಲಾರು ಇದ್ದಾರೆ ನಮ್ಮ BS ಯಡಿಯೂರಪ್ಪನವ್ರ ಹತ್ರ. ನೋಡಿ, ಗೋವಿಂದರಾಜ ಕ್ಷೇತ್ರದಲ್ಲಿ V ಸೋಮಣ್ಣವರು ಹಲವಾರು ಕೆಲಸ ಮಾಡಿದ್ದಾರೆ. ಈದ್ಗಾ ಕಾಂಪೌಂಡ್ ಕಟ್ಟಿದ್ದಾರೆ, ಉರ್ದು ಸ್ಕೂಲ್ ಕಟ್ಟಿದ್ದಾರೆ, ಪಾರ್ಕ್ ಗಳು ಕಟ್ಟಿದ್ದಾರೆ, ಹಲವಾರು ರೋಡ್ ವ್ಯವಸ್ಥೆ. ನೋಡಿ, ಎಷ್ಟು ನೋಡಕ್ ನೆಮ್ಮದಿ ಆಗತ್ತೆ, ಸಮಾಧಾನನೂ ಆಗತ್ತೆ. ಅವರು ಮತ್ತೆ ಯಡಿಯೂರಪ್ಪನವರು ಬಹಳ ಅದ್ಭುತ ರಾಜಕಾರಣಿಗಳು, ಒಳ್ಳೆ ರಾಜಕಾರಣಿಗಳು. ನಾವು ಮುಸಲ್ಮಾನ್ ಆಗಿ ಹೇಳ್ತಾ ಇದ್ದೀನಿ. ಖುಷಿ ಆಗತ್ತೆ. ಇಡೀ ಕರ್ನಾಟಕ ಮುಸ್ಲಿಂ ಬಾಂಧವರ ಕಡೆಯಿಂದ ಅವ್ರಿಗೆ ನಾವು ಶುಭಾಶಯಗಳು ಹೇಳ್ತೀವಿ. ಅವ್ರಿಗೆ ದೇವ್ರು ಆರೋಗ್ಯ ವಹಿಸ್ಕೊಡ್ಲಿ. ಯಡಿಯೂರಪ್ಪನವ್ರು ಮತ್ತೆ ನಮ್ಮ ರಾಜಕೀಯಕ್ಕೆ ಬರ್ಲಿ, ಒಳ್ಳೆ ಒಂದು ರಾಜಕೀಯ ಮಾಡಿ ಹಲವಾರು ಮತ್ತೆ ಯೋಜನೆಗಳು ಮತ್ತೆ ಬಜೆಟ್ಗಳು ತರ್ಲಿ ಅಂತ ನಾವು ಹೇಳಕ್ ಇಷ್ಟಪಡ್ತೀನಿ. ಯಡಿಯೂರಪ್ಪ ಅವರ ಆಡಳಿತವನ್ನ, ಯಾಕೆಂದ್ರೆ ಅಂದ್ರೆ ಕಾಂಗ್ರೆಸ್ ಇಂದ CM ಆದಂಥವ್ರ ಆಡಳಿತನ ಬೇರೆ ಬೇರೆ ರೀತಿಯಲ್ಲಿ ಎಕ್ಸೆಪ್ಟೆನ್ಸ್ ಇರುತ್ತೆ. ಓಕೆ, ಬಿಜೆಪಿಯಿಂದ ಬಂದಿರುವಂತಹ ಯಡಿಯೂರಪ್ಪ ಅವರ ಆಡಳಿತವನ್ನ ಮುಸಲ್ಮಾನರು ಸ್ಯಾಟಿಸ್ಫೈಡ್ ಫುಲ್ ಫೀಲ್ ಇಂದ ನೋಡ್ತೀರಾ ಅಂತ? ನೋಡ್ರಿ, ಲಾಕ್ ಡೌನ್ ಅಲ್ಲಿ ಮುಸಲ್ಮಾನ್ ಬಾಂಧವರು ನಮ್ಮವ್ರಂತ ಹೇಳೋರು ಮಹಾನ್ ಭಾವರು ಯಡಿಯೂರಪ್ಪನವರು ಯಾರು ಅಲ್ಲ. ಅಂತ ವ್ಯಕ್ತಿ ಮತ್ತೆ ನಮ್ ಸಿಕ್ಕೋದ್ ಕಷ್ಟ ಇದೆ. ಬರೀ ಬಾಯಿ ಮಾತಿಂದ ಹೇಳೋರು ಎಲ್ರು, ಹೃದಯದಿಂದ ಹೇಳೋರು ಯಡಿಯೂರಪ್ಪನವರು. ನಾವು ಮುಸಲ್ಮಾನದವ್ರು ಬಾಂಧವರಿಂದ ಅವ್ರ ಕಡೆಯಿಂದ ನಾವು ಅವ್ರಿಗೆ ಶುಭಾಶಯ ಸಲ್ಲಿಸ್ತೀವಿ. ಓಕೆ, ಇಲ್ಲಿ ಮತ್ತೊಬ್ರು ಇದಾರೆ. ಹೇಳ್ರಿ ಸರ್, ನಿಮ್ಗೇನ್ ಅನ್ಸ್ತದೆ ಯಡಿಯೂರಪ್ಪ ಅವ್ರ ಬಗ್ಗೆ? ಬಹಳ ಒಳ್ಳೆ ವ್ಯಕ್ತಿ ಯಡಿಯೂರಪ್ಪ ಅವರು. ಹೇಳ್ಬೇಕಂದ್ರೆ ತುಂಬಾ ಅನುಕೂಲ ಮಾಡ್ಕೊಟ್ಟವ್ರೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ. ಅವರು ರಾಜಕೀಯದಿಂದ ಅವರು CM ಆಗಿ ಟೈಮಲ್ಲಿ ನಮ್ಮ ಮುಸಲ್ಮಾನರು ಬಾಂಧವರ್ಗು ತುಂಬಾ ಒಳ್ಳೇದು ಆಗಿದೆ. ಎಲ್ಲಾ ವಿಷಯದಲ್ಲೂ ನಮ್ಗವ್ರಿಗೂ ಬಿಟ್ಟು ಕೊಟ್ಟಿಲ್ಲ. ಕೋವಿಡ್ ಟೈಮಲ್ಲಿ ಎಲ್ಲೋ ಒಂದ್ ಕಡೆ ಒಂದು ಹಲವಾರು ಶಕ್ತಿಗಳು ಮುಸಲ್ಮಾನರಿಗೆ ಟಾರ್ಗೆಟ್ ಮಾಡ್ತಾ ಇದ್ರು. ಅವಾಗ ಅವರಾಗಿ ಅವರೇ ಇಲ್ಲ ಮುಸಲ್ಮಾನರು ಒಳ್ಳೆಯವರು, ಯಾರೋ ಒಬ್ರು ಮಾಡಿರೋದ್ರಿಂದ ಎಲ್ಲಾರ್ಗು ಹೇಳೋದು ಸರಿಗಿಲ್ಲ ಅಂತ ಹೇಳಿ ಮುಂದೆ ತಾಯಿ ಮಕ್ಕಳು ಅಂತ ನಾವೆಲ್ಲ ಅಂತ ಹೇಳಿದ್ದೆ ಯಡಿಯೂರಪ್ಪ ಅವರು. ಆದ್ರೆ ಯಡಿಯೂರಪ್ಪ ಅವ್ರಿಗೆ ನಮ್ಮ ಕಮ್ಯುನಿಟಿಲಿ ತುಂಬಾ ಪ್ರೀತಿಸೋರು ಎಲ್ಲಾರು.
ತುಂಬಾ ಜನ ಯಡಿಯೂರಪ್ಪ ಒಳ್ಳೆ ಸಿಎಂ, ಒಳ್ಳೆ ಸಿಎಂ ಅನ್ನೋರು. ಹಚ್ ಕ್ಯಾಂಪ್ಗೂ ಜಾಗ ಕೊಟ್ಟು ಹಚ್ ಕ್ಯಾಂಪ್ ರೆಡಿ ಮಾಡ್ಕೊಟ್ರು ಅವರು. ಇವತ್ತು ಏನ್ ಈಗ ಹಚ್ ಕ್ಯಾಂಪ್ ಇದೆ, ಇವತ್ತು ಏನ್ ನಮ್ಮ ಹಚ್ಗೆ ಹೋಯ್ತಾವ್ರೆ ಒಂದು ಭವನ ಅಂತ ಹೇಳಿ, ಅದು ಯಡಿಯೂರಪ್ಪ ಅವ್ರ ಸಾಧನೆ. ಆಮೇಲೆ COVID-19 ಅಲ್ಲೂ ತುಂಬಾ ಮುಸಲ್ಮಾನರಿಗೆ ಸಪೋರ್ಟ್ ಮಾಡವ್ರೆ, ತುಂಬಾ ಜನಕ್ಕೆ ಅನುಕೂಲ ಮಾಡಿಕೊಟ್ಟವ್ರೆ. 10,000 ಬೆಡ್ ಅನ್ನು ಇಮಿಡಿಯೇಟ್ ರೆಡಿ ಮಾಡಿದ್ರು ಯಡಿಯೂರಪ್ಪ ಅವರು. ಆಮೇಲೆ ಎಲ್ಲಾರ್ಗು ಊಟದ ವ್ಯವಸ್ಥೆ ಮಾಡಿಕೊಟ್ರು. ತುಂಬಾ ಒಳ್ಳೆ ಕೆಲಸಗಳು ಮಾಡವ್ರೆ ಯಡಿಯೂರಪ್ಪ ಅವರು. ಆಮೇಲೆ ಏನು 4% ನಮ್ಮ ಬೊಮ್ಮಾಯಿ ಅವರು ಮಾಡಿದ್ರು, ಕ್ಯಾನ್ಸಲ್ ಮಾಡಿದ್ರು ಅದು ರಿಸರ್ವೇಶನ್. ಅದು ಇಮಿಡಿಯೇಟ್ ಯಡಿಯೂರಪ್ಪ ಅವ್ರಿಗೆ ತುಂಬಾ ಬೇಜಾರಾಗಿದ್ದು. ಅದ್ರ ಬಗ್ಗೆ ಯಡಿಯೂರಪ್ಪ ಅವ್ರು ಮಾತಾಡಿದ್ರು. ಅವರು ನಮ್ ಕಮ್ಯುನಿಟಿಗೆ ಕರ್ಸಿ ನಿಮ್ಗೇನು ಆಗಲ್ಲ ಅಂತ ಹೇಳಿ ಚೆನ್ನಾಗಿ ಒಳ್ಳೆ ಒಂದು ಭರವಸೆ ಮಾತಾಡ್ಬಿಟ್ಟಿದ್ರು ಆ ಟೈಮಲ್ಲಿ. ಆಗ ಯಡಿಯೂರಪ್ಪ ಬೊಮ್ಮಾಯಿ ಅವ್ರಿಗೂ ಅವರು ಬಹಳ ಬೇಜಾರಲ್ಲಿ ಮಾತಾಡಿದ್ರು ಇದ್ರ ಬಗ್ಗೆ. ಇದೆಲ್ಲ ಮಾಡೋದ್ ಚೆನ್ನಾಗಿ ಕಾಣ್ತಾ ಇಲ್ಲ, ಇದು ಅವ್ರ ಎಲ್ಲಿದೆ, ಅವ್ರ ರಿಸರ್ವೇಶನ್ ಇದೆ, ಅದು ಇರ್ಲಿ ಅಂತ ಹೇಳಿದ್ರು ಯಡಿಯೂರಪ್ಪ ಅವರು. ಸರ್, ಬಿಜೆಪಿಯಲ್ಲಿ ಅಂದ್ರೆ ಬಿಜೆಪಿ ಅಂದ್ರೆ ಮುಸಲ್ಮಾನರು ಒಂದ್ ಸ್ವಲ್ಪ ದೂರ ಅಂತರ ಕಾಯ್ದುಕೊಳ್ತಾರೆ. ಯಡಿಯೂರಪ್ಪ ಅಂತ ನಾಯಕರಿದ್ರೆ ಎಕ್ಸೆಪ್ಟ್ ಮಾಡುತ್ತಾ ಎಂಥ ಪಾರ್ಟಿಯನ್ನಾದ್ರೂ ಮುಸಲ್ಮಾನ್ ಸಮುದಾಯ? ಈಗ ಯಡಿಯೂರಪ್ಪ ಅಂತ ಫಸ್ಟ್ ಇದಕ್ಕಿಂತ ಮುಂಚೆ ನಮ್ಮ ಪ್ರಧಾನ ಮಂತ್ರಿ ವಾಜಪೇಯಿ ಅವರು ಆಗಿದ್ರು. ಎಲ್ಲಾ ಮುಸಲ್ಮಾನರು ಖುಷಿ ಇದ್ರು ಅವರಿಂದ, ಯಾರಿಗೂ ತೊಂದರೆ ಆಗಿಲ್ಲ ಅವರಿಂದ. ಇವತ್ತು ಮೋದಿಯಿಂದಾನು ಏನು ತೊಂದರೆ ಆಯ್ತಾ ಇಲ್ಲ, ಸುಮ್ನೆ ಹೇಳ್ತಾವ್ರೆ ತೊಂದರೆ ಅಂತ. ಆತರ ಯಾವ್ದು ತೊಂದರೆ ಆಯ್ತಾ ಇಲ್ಲ ಮೋದಿಯಿಂದಾನು. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಮೋದಿನೂ ತಗೊಂಡ್ ಹೋಯ್ತಾವ್ರೆ ಎಲ್ಲಾರ್ಗು. ಹೇಳ್ಬೇಕಂದ್ರೆ ಎಲ್ಲಾ ಜಾತಿಯವ್ರಿಗೂ ತಗೊಂಡ್ ನಡೀತಾವ್ರೆ. ಕೆಲವ್ರಿಗೆ ಯಾರು ಇಷ್ಟ ಇಲ್ಲ ಅವ್ರು ಹೇಳ್ತಾರೆ ಇದು ಇಷ್ಟ, ಅದು ಬಿಜೆಪಿ ಹಿಂಗ್ ಮಾಡ್ಬಿಟ್ರು ಹಂಗ್ ಮಾಡ್ಬಿಟ್ರು ಅಂತ. ನಮ್ ದೇಶ ಮುಂದೆ ಬರ್ತಾ ಇದೆ, ನಾವು ಅದು ಖುಷಿ ಬೀಳ್ಬೇಕು, ನಾವು ಅವ್ರ ಜೊತೆಗೆ ಸಪೋರ್ಟ್ ಮಾಡ್ಬೇಕು. ಆಕ್ಚುಲಿ ನನಗೆ ಯಾರು ಹೇಳ್ತಿದ್ರು ನೀವು ಒಂದು ಮಸೀದಿ ಕಮಿಟಿಗೆ ಹೆಡ್ ಅಂತಲ್ಲ? ಅಲ್ಲ, ನಾನ್ ಮಸೀದಿ ಫೆಡರೇಷನ್ಗೂ ಅಧ್ಯಕ್ಷ ಆಗಿದ್ದೀನಿ, ಮಸೀದಿಗೂ ಅಧ್ಯಕ್ಷ ಆಗಿದ್ದೀನಿ. ಅದು ನಾನು ಹಲವಾರು ವರ್ಷದಿಂದ ಸೋಮಣ್ಣ ಸಾಹೇಬ್ರ ಜೊತೆಲೇ ಇದ್ದೀನಿ. ನಾನು ಸೋಮಣ್ಣ ಅಜ್ಜಿ ಅವ್ರಿಗೆ ತುಂಬಾ ನಮ್ಗೆ ಹೆಲ್ಪ್ ಇದೆ. ನಮ್ಗೆ ಒಂದು ಈದ್ಗಾ ಕಾಂಪೌಂಡ್ ಇದೆ, ಈದ್ಗಾ ಕಾಂಪೌಂಡ್ ನಮ್ಗೆ ಒಂದು 7 ಕೋಟಿ ಲಗ್ಭಗ್ ಅಂತ ಸೋಮಣ್ಣ ಸಾಹೇಬ್ರು ಹಾಕೊಟ್ರು. ಆಮೇಲೆ ಉರ್ದು ಸ್ಕೂಲ್ ಮಾಡ್ಕೊಟ್ಟಿದ್ದಾರೆ. ಆಮೇಲೆ ಶಾದಿ ಮಹಲ್ ಮಾಡ್ಕೊಟ್ಟವ್ರೆ. 4,000 ರೂಪಾಯಲ್ಲಿ ಹಕ್ಕುಪತ್ರ ಕೊಟ್ಟು ರಿಜಿಸ್ಟರ್ ಮಾಡ್ಕೊಟ್ಟವ್ರೆ ಬಡವ್ರ ಮನೆಗೆ. ಫೈನಲ್ ಡಾಕ್ಯುಮೆಂಟ್ ಅದು. ಸೋಮಣ್ಣ ಅವ್ರಂದ್ರೆ ಈಗ ಸೋಮಣ್ಣ ಅವ್ರ ಯಡಿಯೂರಪ್ಪ ಹೆಸರಲ್ಲೇ ತುಂಬಾ ಮಿನಿಸ್ಟರ್ ಆದ್ರೆ 2 ಸಲ ಅವ್ರ ಪೀರಿಯಡ್ ಅಲ್ಲಿ ಒಳ್ಳೆ ಕೆಲಸ ಮಾಡಿದ್ರು. ಯಡಿಯೂರಪ್ಪ ಅವರು ಸಾಥ್ ಕೊಡ್ತಾರೆ ಅವ್ರಿಗೆ. ಆಸ್ ಎ ಯೂತ್ ನೀವು ಹೇಗೆ ನೋಡ್ತೀರಿ ಯಡಿಯೂರಪ್ಪ ಅವರ ಪೊಲಿಟಿಕಲ್ ಜರ್ನಿನ ಅಂತ? ಸರ್, ಯಡಿಯೂರಪ್ಪಾಜಿ ಅವರ ಪೊಲಿಟಿಕಲ್ ಜರ್ನಿ ಮಾತ್ರ ಅಲ್ಲ, ನಾವು ಯೂತ್ ಆಗಿ ಹೆಂಗ್ ನೋಡ್ತೀವಿ ಅಂದ್ರೆ, ನಾವು ಕಾಸ್ಟಿಸಮ್, ರಿಲಿಜನಿಸಮ್ ಅವೆಲ್ಲ ನೋಡ್ಲೇಬಾರ್ದು. ನಾವು ಡೆವಲಪ್ಮೆಂಟ್ ಮೇಲೆ ಫೋಕಸ್ ಮಾಡ್ಬೇಕು. ಇಲ್ಲ ನಮ್ ಇಂಡಿಯಾದಲ್ಲಿರೋ ಯೂತ್ ಎಲ್ಲೂ ಇಲ್ಲ. ನಾವೇ ನಮ್ ಕಂಟ್ರಿನೇ ಜಾಸ್ತಿ ಯೂತ್ ಆಗಿರೋದು, ಹೈಯೆಸ್ಟ್ ಯೂತ್ ಇರೋದು ನಮ್ದ್ರಲ್ಲೇ. ಸೊ ವೆನ್ ನಾವು ಯೂತ್ ಆಗಿ ನಾವು ರಿಲಿಜನ್, ಕಾಸ್ಟಿಸಮ್ ಎಲ್ಲ ನೋಡ್ಕೊಂಡ್ ಕೂತಿದ್ರೆ ಡೆವಲಪ್ಮೆಂಟ್ ನಾವ್ ಯಾವತ್ತು ನೋಡಲ್ಲ. ನಾವು ಕಾಸ್ಟಿಸಮ್, ಬಿಜೆಪಿ ಅದು ಎಲ್ಲ ಬಿಟ್ಟು ಡೆವಲಪ್ಮೆಂಟ್ ಕಡೆ ಫೋಕಸ್ ಮಾಡಬೇಕು. ಯಾರು ರೈಟ್ ವ್ಯಕ್ತಿ ಇದಾರೆ ಅವ್ರನ್ನ ವೋಟ್ ಮಾಡಬೇಕು. ವೋಟ್ ಮತ್ತೆ ನಮ್ಮ ಪೊಲಿಟಿಕಲ್ ರೈಟ್ಸ್ ಏನ್ ನಮ್ ಕಾನ್ಸ್ಟಿಟ್ಯೂಷನ್ ಕೊಡತ್ತೆ ಅದನ್ನೆಲ್ಲ ಫೋಕಸ್ ಮಾಡಿ ಅದನ್ನೆಲ್ಲ ಬೆಳೆಸ್ಕೊಳ್ಬೇಕು. ನಮ್ ಯೂತ್ ಮಧ್ಯ ಇದನ್ನ ಬೆಳೆಸಕ್ ಬಿಡಬಾರ್ದು ನಾವು ಕಾಸ್ಟಿಸಮ್ ಅಂತ ಹೇಳ್ತೀವಿ. ನೀವು ಲಾ ಸ್ಟೂಡೆಂಟಾ? ಸರ್, ನಾನು 4th year BLLB ಲಾ ಸ್ಟೂಡೆಂಟ್, PS ಯೂನಿವರ್ಸಿಟಿ ಸ್ಟೂಡೆಂಟ್. ಸೊ ಓವರ್ ಆಲ್ ನೀವು ತುಂಬಾ ಜನ ರಾಜಕಾರಣಿಗಳನ್ನ ನೋಡಿರ್ತೀರಿ, ಬೇರೆ ಬೇರೆ CM ಗಳನ್ನೆಲ್ಲ ನೋಡಿರ್ತೀರಿ. ಯಡಿಯೂರಪ್ಪ ಅವರು ಹೇಗೆ ಡಿಫ್ರೆಂಟ್ ಆಗಿ ನಿಲ್ತಾರೆ ಅಂತೀರಿ ಆಸ್ ಎ ಯೂತ್ ಮತ್ತೆ LLB ಸ್ಟೂಡೆಂಟ್ ಆಗಿರೋದ್ರಿಂದ ಕೇಳ್ತಿದ್ದೀನಿ? ಸರ್, ಯಡಿಯೂರಪ್ಪ ಅವರ 2013 ಮ್ಯಾನಿಫೆಸ್ಟೋ ಅಲ್ಲಿ 2,000 crores ಬಜೆಟ್ ನ ಅಲಾಟ್ ಮಾಡ್ತೀವಿ ಅಂತ ಪ್ರಾಮಿಸ್ ಮಾಡ್ತಾರೆ. ಆಸ್ ಅ ರೈಟ್ ವಿಂಗ್ ಪಾರ್ಟಿಯಲ್ಲಿ ನಿಂತ್ಕೊಂಡು ಈ ತರ ಸ್ಟೇಟ್ಮೆಂಟ್ಸ್ ಮಾಡಕ್ಕೆ ಅವ್ರಿಗೆ ಏನ್ ಧೈರ್ಯ ಅಂದ್ರೆ, ನಮ್ಮ ಮುಸಲ್ಮಾನ್ ಸಮಾಜಕ್ಕೆ ಅವ್ರು ತುಂಬಾ ಖುಷಿ ನಮ್ಗದು. ಸೊ ಆಸ್ ಅ ಯೂತ್ ನಾವೇನ್ ಹೇಳ್ತೀವಿ ಅಂದ್ರೆ, ನಮ್ಗೆ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸ್ ಅವ್ರು ಜಾಸ್ತಿ ನೋಡುದು. ಎಜುಕೇಶನ್ ಅಲ್ಲಿ ನಮ್ಗೆ ಸ್ಕಾಲರ್ಶಿಪ್ಸ್ ಕೊಟ್ಟವ್ರೆ, ಅವ್ರ ಸರ್ಕಾರ ಇದ್ದಾಗ ಸ್ಕಾಲರ್ಶಿಪ್ಸ್ ಕೊಟ್ಟಿದ್ದಾರೆ ಎಜುಕೇಶನ್ ಅಲ್ಲಿ. ಮತ್ತೆ ರಿಸರ್ವೇಶನ್ 1% ಟ್ರಾನ್ಸ್ಜೆಂಡರ್ಗೆ ರಿಸರ್ವೇಶನ್ ಅವ್ರು ತಂದಿದ್ದು ಫಸ್ಟ್ ಸ್ಟೇಟ್, ಕರ್ನಾಟಕ ಫಸ್ಟ್ ಸ್ಟೇಟ್ ಇಂಡಿಯಾದಲ್ಲಿ 1% ರಿಸರ್ವೇಶನ್ ಫಾರ್ ಟ್ರಾನ್ಸ್ಜೆಂಡರ್. ಆತರ ಪಾಲಿಸಿ ಯಾರು ತಂದಿಲ್ಲ. ಸೊ ಇಂಥವೆಲ್ಲ ನಾವು ನೋಡಿ ನಾವು ಬಿಜೆಪಿ, ಕಾಂಗ್ರೆಸ್ ಅದೆಲ್ಲ ನೋಡ್ಬಾರ್ದು. ಯಡಿಯೂರಪ್ಪ ತರ ರಾಜಕಾರಣಿ ಎಂತ ಪಾರ್ಟಿಯಲ್ಲೂ ಇದ್ರೆ ಸಹ ನಾವು ಅವ್ರನ್ನ ಸಪೋರ್ಟ್ ಮಾಡ್ಬೇಕಂತ ಬಯಸ್ಕೊಂತೀವಿ ಸರ್. ಸೊ ಇನ್ನ ಬೇರೆ ಬೇರೆ ಯೋಜನೆಗಳ ಬಗ್ಗೆ ನಿಮ್ಗೆ ಏನ್ ಐಡಿಯಾ ಇದೆ? ಯಡಿಯೂರಪ್ಪ ಅವರು ನಮ್ಮ ಮುಸ್ಲಿಂ ಕಮ್ಯುನಿಟಿಗೆ ಇದೆಲ್ಲ ಮಾಡಿದ್ದಾರೆ ಅನ್ನೋ ನಿಟ್ಟಲ್ಲಿ ಒಂದು ಲಿಸ್ಟ್ ಮಾಡಿದ್ರೆ ನಿಮ್ಗೆ ಏನೆಲ್ಲ ನೆನಪಾಗ್ತದೆ ಅಂತ?
ಸರ್ ಲಿಸ್ಟ್ ಮಾಡಿದ್ರೆ ನೋಡಿದ್ರೆ ಅದು ಹಜ್ ಕಮಿಟಿ ಹಜ್ ಭವನ್ ಒಂದು ಬರುತ್ತೆ ಲಿಸ್ಟ್ ಮಾಡಿದ್ರೆ. ಮತ್ತೆ ಕರ್ನಾಟಕ ವಫ್ ಬೋರ್ಡ್ ಅಲ್ಲಿ ಅವರು ತುಂಬಾ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ನ ತಂದ್ರು. ಮತ್ತೆ ಭಾಗ್ಯಲಕ್ಷ್ಮಿ ಸ್ಕೀಮ್ಸ್ ಗಳೆಲ್ಲ ತಂದ್ರು. ಮತ್ತೆ ವುಮೆನ್ಸ್ ಗೆ ಪೆನ್ಷನ್ಸ್ ಮತ್ತೆ ವುಮೆನ್ ರೆಪ್ರೆಸೆಂಟೇಷನ್ಸ್ ಅದೆಲ್ಲ ಜಾಸ್ತಿ ಬೆಳೆಸಿದ್ರು. ಮತ್ತೆ ಅವ್ರು ಯಾವಾಗ ಯಾವಾಗ ಟರ್ಮ್ ಎಂಡ್ ಆಯ್ತು ಆಗ ಅವತ್ತು ಅವ್ರು ಹೇಳಿದ್ರು ಇಲ್ಲಿ ವುಮೆನ್ ರೆಪ್ರೆಸೆಂಟೇಷನ್ ಜಾಸ್ತಿ ಆಗ್ಬೇಕಂತ. ಇದು ನಮ್ಮ ಯೂತ್ಗೆ ತುಂಬಾ ಮೇನು. ಇವತ್ತು ವುಮೆನ್ ರಿಸರ್ವೇಶನ್ಸ್, ಇವಾಗ ವುಮೆನ್ ರೆಪ್ರೆಸೆಂಟೇಷನ್ಸ್ ಏನಿದೆ ಅದನ್ನ ಬಳಸೋದು ಇಂಥ ವ್ಯಕ್ತಿಗಳಿದ್ರೆ ನಮಗೆ ಮುಂದೆ ಇನ್ನೂ ತುಂಬಾ ಸೌಲಭ್ಯ ಆಗುತ್ತೆ ಅಂತ ಹೇಳಿದ್ದೀನಿ ಸರ್. ಓಕೆ ಸರ್, ಈಗ ಪಕ್ಷಾತೀತವಾಗಿ ನಾವು ಮಾತಾಡೋದಾದ್ರೆ ಒಂದೊಂದು ಪಾರ್ಟಿಗೂ ಒಂದೊಂದು ಕಮ್ಯುನಿಟಿ ಫಿಕ್ಸ್ ಆಗಿರುತ್ತೆ ಅಂತ. ಈಗ ಕಾಂಗ್ರೆಸ್ ಅಂದಿದ ತಕ್ಷಣ ಮುಸಲ್ಮಾನರು ಕಾಂಗ್ರೆಸ್ ಫೇವರ್ ಮತ್ತು ಕಟ್ಟರ್ ಹಿಂದೂಗಳಂದ್ರೆ ಬಿಜೆಪಿ ಫೇವರ್ ಅನ್ನೋ ರೀತಿಯಲ್ಲಿ ಇರುತ್ತೆ. ಸರ್ ಸೆಕ್ಯುಲರಿಸ್ಟ್ ಮೈಂಡೆಡ್ ಪೀಪಲ್ ಜಾಸ್ತಿ ಬರ್ಬೇಕು ಸರ್. ಅವರು ಯಡಿಯೂರಪ್ಪ ಆಗಿರ್ಲಿ, ವಿ ಸೋಮಣ್ಣ ಅವರಾಗಿರ್ಲಿ, ನಮ್ಮ ಲೇಟ್ ಪ್ರೆಸಿಡೆಂಟ್ ಪ್ರೈಮ್ ಮಿನಿಸ್ಟರ್ ಅಟಲ್ ಬಿಹಾರಿ ವಾಜಪೇಯಿ ಅವರಾಗಿರ್ಲಿ, ಇಂತಹ ಸಹ ಸೆಕ್ಯುಲರ್ ಲೀಡರ್ಸ್ ಇವರೆಲ್ಲ ಜಾಸ್ತಿ ಬೆಳ್ಕೊಂಡ್ರೆ ನಂದ್ರಲ್ಲಿ ಅವ್ರು ಏನ್ ಪಬ್ಲಿಕ್ ಸ್ಪೀಚಸ್ ಅಲ್ಲಿ ಹೇಳ್ತಾರೆ ಅಲ್ಲಿ ಅವ್ರ ರಿಲಿಜನ್ ಮಾತೆ ಎತ್ತಿಲ್ಲ ಅಂದ್ರೆ ಮುಗಿತಲ್ಲೇ. ನಮ್ ಯಾರು ಯೂತ್ ಮೈಂಡ್ಸ್ ಅಲ್ಲಿ ನಾವು ಮೈಂಡ್ ವಾಶ್ ಆಗಲ್ಲ. ಯಾಕಂದ್ರೆ ಯೂತ್ ಅಲ್ಲಿರೋ ನಮ್ 90s, 20s ಎಸ್ಪೆಷಲಿ ಇಲ್ಲಿ ಮೈಂಡ್ ವಾಶ್ ಆಗೋ ಏಜ್, ಬೇಗ ಮೈಂಡ್ ವಾಶ್ ಆಗ್ಬಿಡ್ತಾರೆ ಯೂತ್ಸ್ ಎಲ್ಲ. ಸೊ ನಾವ್ ಇದೆಲ್ಲ ಸೈಡ್ ಇಟ್ಟಿ ನಾವೇನಾಗಿರೋದು ಎಕನಾಮಿಕ್ ಆಗಿ ಬೆಳಿಬೇಕು. ನಮ್ಮ ದೇಶದ GDP ಮಾತ್ರ ಬೆಳೆಯೋದಲ್ಲ, GNP ಮಾತ್ರ ಬೆಳಿಬೇಕು, ಪರ್ ಕ್ಯಾಪಿಟಲ್ ಇನ್ಕಮ್ ಬೆಳಿಬೇಕು. ಇದೆಲ್ಲ ನೋಡಿ ಈ ತರ ಪೊಲಿಟಿಷಿಯನ್ಸ್ ಇದ್ರೆ ನಾವು ಜಾಸ್ತಿ ಬೆಳಿತೀವಿ. ಓಕೆ, ಅಮೇಜಿಂಗ್. ವೆಲ್ ಸರ್, ಫೈನಲ್ ಏನ್ ಹೇಳ್ತೀರಿ? ಯಡಿಯೂರಪ್ಪ ಅವ್ರು ತುಂಬಾ ಒಳ್ಳೆ ವ್ಯಕ್ತಿ ಸರ್. ಅವರು ಇನ್ನೂ ಅವ್ರಿಗೆ ಹೆಚ್ಚಾಗಿ ವಹಿಸ್ಕೊಳ್ಳಿ ದೇವರು ಅಂತ ಹೇಳಿ ಹೇಳ್ಕೊತೀವಿ ಸರ್. ಓಕೆ, ಬಟ್ ಮುಸ್ಲಿಂ ಸಮಾಜ ಇನ್ನೂ ಅವರು ಅಡ್ವೈಸರ್ ಆಗಿ ಇರ್ಬೇಕು ಅನಿಸ್ತೆ ನಮ್ಗೆ. ಕರ್ನಾಟಕದಲ್ಲಿ ಮುಂದೇನು ನಮ್ಗೆ ಅಡ್ವೈಸ್ ಮಾಡ್ತಾ ಇರ್ಬೇಕು. ಅವರು ಯಾವ CM ಬರ್ತಾರೋ ಬಿಜೆಪಿ ಪಾರ್ಟಿ ಬಂದೇ ಬರುತ್ತೆ, ಅವ್ರಿಗೂ ಅವ್ರು ಅಡ್ವೈಸ್ ಮಾಡ್ಬೇಕು. ಎಲ್ಲಾರು ತಗೊಂಡ್ ನಡೀರಿ ಅಂತ ಹೇಳ್ಬೇಕು, ಎಲ್ಲಾ ಕಮ್ಯುನಿಟಿಗೆ ಒಂದ್ ಮಾಡ್ಕೊಂಡು ನಡೀರಿ ಅಂತ ಹೇಳ್ಬೇಕು. ಅದು ಯಡಿಯೂರಪ್ಪರ ಹತ್ರನೇ ಇರೋದು ಅದು ಕ್ವಾಲಿಟಿ. ಅದು ಯಡಿಯೂರಪ್ಪ, ಅದು ನಮ್ಮ ಸೋಮಣ್ಣ, ಬಹಳ ಜನ ಬಿಜೆಪಿ ಸೆಕ್ಯುಲರ್ ಮೈಂಡೆಡ್ ಲೀಡರ್ಗಳಿದ್ದಾರೆ. ಆತರ ಉದಯ್ ಗರುಡಾಚಾರ್, ತುಂಬಾ ಜನ ಅವ್ರು ಹೇಳ್ತಾ ಇದಾರೆ. ಹೆಸರುಗಳು ತುಂಬಾ ಹೆಸರು ಬರುತ್ತೆ. ಆದ್ರೆ ಯಡಿಯೂರಪ್ಪ ಅಂತರ ಧೈರ್ಯ ಯಾರಿಗೂ ಬರಲ್ಲ. ಯಡಿಯೂರಪ್ಪ ಇರ್ಲಿ, ಸೋಮಣ್ಣ ಅವ್ರು ಇರ್ಲಿ. ಅವತ್ತು ಒಂದು ದಿನ ಏನೋ ಕೋವಿಡ್ ಟೈಮ್ ಅಲ್ಲಿ ತಬ್ಲಿಗ್ ಜಮಾತ್ ಏನೋ ತಪ್ಪಾಯ್ತು ಅಂತ ಹೇಳಿ ಅದು ವೈರಸ್ ಅಂತ ಹೆಸರು ಕೊಟ್ಟಿದ್ದಕ್ಕೆ ಅದಕ್ಕೆ ಇಮಿಡಿಯೇಟ್ ಅವರು ಯಾರು ಈ ತರ ಮಾತುಗಳು ಆಡ್ಬಾರ್ದು ಅಂತ ಹೇಳಿ ವಾರ್ನ್ ಮಾಡಿ, ಕೆಲವರು ತುಂಬಾ ಶಕ್ತಿಗಳು ಇತ್ತು. ಅವರು ಆ ಶಕ್ತಿಯಲ್ಲಿ ಮಾತಾಡಿದ್ದು ತುಂಬಾ ಒಳ್ಳೆ ಮಾತದು. ಅದು ಎಲ್ಲಾ ಮುಸಲ್ಮಾನರಿಗೆ ಮನ್ಸಿಗೆ ಇಟ್ಟಿತ್ತು ಆ ಮಾತು. ಮೈಸೂರಲ್ಲಿ ನಮ್ಮ ಸೋಮಣ್ಣಜಿನೂ ಹೇಳಿದ್ರು ಆ ಮಾತು. ತಬ್ಲಿಗ್ ಜಮಾತ್ ಈ ತರ ಹೇಳಿದ್ರೆ ಆಗಲ್ಲ, ಎಲ್ಲೋ ಆಗಿದ್ದಕ್ಕೆ ಇಲ್ಲೆಲ್ಲ ಬರೋ ಮಾತಂತ ಹೇಳಿ ಮುಸಲ್ಮಾನರಿಗೆ ಸಪೋರ್ಟ್ ಮಾಡಿದ್ರು ಅವರು. ಯಾವಾಗ್ಲೂ ನಾವೆಲ್ಲ ಸಾಧ್ಯ ಚೆನ್ನಾಗಿದ್ದೀವಿ, ಜೊತೆಗೆ ಇರ್ತೀವಿ. ಓಕೆ, ಡನ್ ಸರ್. ಏನ್ ಹೇಳ್ತೀರಿ ಫೈನಲಿ? ಫೈನಲ್ ಏನಿಲ್ಲ, ಯಡಿಯೂರಪ್ಪ ಅಂದ್ರೆ ಬಿಜೆಪಿ ಅಂದ್ರೆ ಯಡಿಯೂರಪ್ಪನವರು. ಅವ್ರ ಆತ್ಮೀಯ ಗುರು ಮತ್ತೆ ಶಿಷ್ಯ ಅವರು ವಿ ಸೋಮಣ್ಣ ಅವರು ಅಷ್ಟೇ ಹೇಳಕ್ ಬರ್ತೀವಿ. ಮತ್ತೆ ಮತ್ತೊಮ್ಮೆ ಯಡಿಯೂರಪ್ಪನಿಗೆ ದೇವ್ರ ಆರೋಗ್ಯ ವಹಿಸ್ಕೊಡ್ಲಿ, ಮತ್ತೊಮ್ಮೆ CM ಆಗಿ ಬರ್ಲಿ, ಕರ್ನಾಟಕ ನೆಮ್ಮದಿ ಮತ್ತೆ ಶಾಂತಿ ಮತ್ತೆ ಅಭಿವೃದ್ಧಿ ಆಗ್ಲಿ. ನಂದು ಒಂದೇ ಒಂದು ಮಾತು ಈಗ ಲಾಸ್ಟ್ ಅಲ್ಲಿ, ಯಡಿಯೂರಪ್ಪ ಅವರು ಅಂತವರು ರಾಜಕಾರಣಿಗಳು ಯಾವ ಪಕ್ಷಕ್ಕಿದ್ರು ಮುಸಲ್ಮಾನ್ ಸಮಾಜ ಜೊತೆಲಿರುತ್ತೆ ಸರ್. ಓಕೆ, ಸೂಪರ್. ಓಕೆ ವೀಕ್ಷಕರೇ, ನೋಡಿದ್ರಲ್ಲ ನನ್ನದೊಂದು ಸಣ್ಣ ಪ್ರಯತ್ನ. ಯಾಕೆ ಅಂತಂದ್ರೆ ಯಡಿಯೂರಪ್ಪ ಅನ್ನುವಂತಹದ್ದೊಂದು ಹೆಸರಲ್ಲ, ಅದೊಂದು ದೊಡ್ಡ ಶಕ್ತಿ ಅನ್ನುವಂಥದ್ದು ಬಹಳಷ್ಟು ಜನರಿಗೆ ಗೊತ್ತು. ನಾನು ಬೇರೆ ಬೇರೆ ಸಮುದಾಯಗಳನ್ನು ಕೂಡ ಮಾತಾಡಿಸ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ಯಾಕೆ ಮುಸ್ಲಿಂ ಸಮಾಜದವ್ರನ್ನ ಮಾತಾಡಿಸ್ತಾ ಇದ್ದೀನಿ ಅನ್ನುವಂಥದ್ದು ನಿಮ್ಗೊಂದು ಸಂದೇಶ ಕೊಡಬೇಕು ಅನ್ನುವಂಥ ಇಂಟೆನ್ಷನ್ ಇತ್ತು. ಸೊ ಹಾಗಾಗಿ ಮುಸ್ಲಿಂ ಕಮ್ಯುನಿಟಿಯ ಜನರನ್ನು ಮಾತಾಡಿಸ್ತಾ ಇದ್ದೀನಿ, ಮಹಿಳೆಯರನ್ನು ಮಾತಾಡಿಸೋಣ, ಮತ್ತು ಬೇರೆ ಬೇರೆ ಕಮ್ಯುನಿಟಿಯ ಲೀಡರ್ಗಳನ್ನು ಮಾತಾಡಿಸೋಣ, ಮತ್ತು ಜನರನ್ನು ಮಾತಾಡಿಸೋಣ. ಅವರ ಅಭಿಪ್ರಾಯ ಯಡಿಯೂರಪ್ಪ ಅವ್ರ ಬಗ್ಗೆ ಏನಿದೆ ಅನ್ನುವಂಥದ್ದನ್ನ ತಿಳ್ಕೊಳ್ಳೋಣ. ಅದೇನೇ ಇರಲಿ, ಯಡಿಯೂರಪ್ಪ ಅಂತಹ ನಾಯಕರು ಯಾವುದೇ ಪಕ್ಷದಲ್ಲಿರ್ಲಿ ನಾವು ಅವರ ಜೊತೆ ಪಕ್ಷಾತೀತವಾಗಿ ನಿಂತ್ಕೊಳ್ತೀವಿ ಅನ್ನುವಂತಹ ಸಂದೇಶವನ್ನ ಮುಸ್ಲಿಂ ಸಮಾಜದವರು ಸಾರ್ತಾ ಇದ್ದಾರೆ. ನೋಡ್ತಾ ಇರಿ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್, ಸೈನಿಂಗ್ ಆಫ್ ಬೆಂಗಳೂರಿನಿಂದ.